ಮೇಷರಾಶಿ. ಚೆನ್ನಾಗಿದೆ, ಇನ್ನೂ ಒಂದು ವಾರ ತಟ್ಕೊಳ್ಳಿ. ಶನಿ ವಕ್ರ ಬಿಡ್ತಿರೋದ್ರಿಂದ ಸ್ವಲ್ಪ ಉಸಿರಾಡ್ತಕ್ಕಂಥ ಸ್ಥಾಯಿ ಬರುತ್ತೆ. ಏನು ಯೋಚನೆಯನ್ನು ಮಾಡಬೇಡಿ, ಒಳ್ಳೆಯದಾಗುತ್ತೆ. ಉದ್ಯೋಗ, ಓಡಾಟ, ತುಂಬ ಬುದ್ಧಿ ಉಪಯೋಗಿಸೋಕೆ ಹೋಗಬೇಡಿ. ಶಕ್ತಿ ಇಲ್ದಿದ್ದಾಗ ಬುದ್ಧಿ ವಿಪರೀತ ಓಡುತ್ತೆ, ಅದು ಹಾಗೆ. ಹೌದು, ಕುಜ ನೋಡಿ ಬಲ ಕಳ್ಕೊಂಡಾಗ, ಶುಕ್ರ ನೋಡಿ ಎಷ್ಟು ಬಲವಾಗಿದ್ದಾನೆ, ಬುಧ ನೋಡಿ ಎಷ್ಟು ಬಲವಾಗಿದ್ದಾನೆ, ಶನಿ ನೋಡಿ ಎಷ್ಟು ಇವರೆಲ್ಲ ಶತ್ರುಗಳು. ಶನಿ, ಶುಕ್ರ, ಬುಧ ಮಿತ್ರರು. ನಿಮ್ಮ ಶಕ್ತಿಕಾರಕ ಯಾರು? ಕುಜ. ನಿಮ್ಮ ಮಿತ್ರಕಾರಕ ಯಾರು? ಗುರು. ಇವರಿಬ್ರು ಏನಾಗಿದ್ದಾರೆ ನೋಡಿ. ಆ ಸೂರ್ಯ ಕೂಡ ಹೋಗ್ಬಿಟ್ಟು ವಿಶೇಷವಾಗಿ ಪುಟ್ಟದಾಗಿ ರಾಹು ನಕ್ಷತ್ರದಲ್ಲಿ ಇದು ಬಿಟ್ಟಿದ್ದಾನೆ, ಗುರು ನಕ್ಷತ್ರದಲ್ಲೇ. ಗುರು ರಾಹು ನಕ್ಷತ್ರ ಆಗ್ಬಿಟ್ಟಿದೆ. ಮೂರನೇ ಮನೆ ಸುಮ್ಮನೆ ನೋಡೋಕೆ ಮಾತ್ರ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊ ಅನ್ನೋ ಥರ ಇದೆ ಮೇಷಲಗ್ನ ಮೇಷರಾಶಿಯವರಿಗೆ. ವಿಪರೀತ ಬುದ್ಧಿ ಎಳೆಯುತ್ತೆ. ಸಮಾಧಾನವಾಗಿ ಇರೋದನ್ನ ಉಳಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿ, ದೊಡ್ಡ ನಿರ್ಧಾರ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ನಿರ್ಧಾರ ತಗೋಬಿಡ್ತೀನಿ, ಬಂಡೆಗೆ ಹೋಗಿ ಚಚ್ಕೋತೀನಿ, ಇದೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಆಪರೇಷನ್ ಮಾಡ್ಕೊಳ್ಳೋ ಸಮಯ ಅಲ್ಲ, ಇನ್ನೊಂದು 15 ದಿನ. ಮೇಜರ್ ಸರ್ಜರಿ ಆಗಲೇಬೇಕು, ತಗೊಂಡ್ಬಿಡಿ ಆಪ್ಷನ್. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬಾಧಕ ಸ್ಥಾನವನ್ನ ಗುರು ನೋಡ್ತಿರೋದ್ರಿಂದ ಒಂದು ಸ್ವಲ್ಪ ಚೇತರಿಸ್ಕೊತೀರಿ. ಬಟ್ ಆದರೂ ಅಕಸ್ಮಾತ್ ಸರ್ಜರಿ ಇನ್ನೊಂದು ಇದೆ ಅಂದರೆ ಇನ್ನೊಂದು 15 ದಿನ, ಜುಲೈ 28ರವರೆಗೆ ತಳ್ಳಿ ಹಾಕಿ.